ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳೆ ವಿಡಿಯೋದಲ್ಲಿ ಸ್ವಲ್ಪ ಎಜುಕೇಷನ್ ಬಗ್ಗೆ ಮತ್ತು ಆಮೇಲೆ ಸಣ್ಣ ಕಥೆಗಳ ಬಗ್ಗೆ ಮತ್ತು ಬೇರೆದ್ರ ಬಗ್ಗೆ ನಾನು ಮಾತಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ಒಂದು ಸಣ್ಣ ಕತೆ ಬಗ್ಗೆ ಮಾತಾಡ್ತೀನಿ. ಇದು ನಮ್ಮ ಜೀವನಕ್ಕೆ ತುಂಬ ಮುಖ್ಯವಾಗಿರೋದು. ಮತ್ತು ಆಮೇಲೆ ಇದರಿಂದ ನಾವು ಏನು ತಿಳ್ಕೊತೀವಿ ಅಂತ, ಇದು ಎಲ್ಲರೂ ತಿಳ್ಕೊಂಡಿರೋಂಥ ಕಥೆನೇ. ಆದರೆ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು. ಅದಕ್ಕೆ ಇದ್ರ ಬಗ್ಗೆ ನಾನು ಈ ಕಥೆನ ಹೇಳ್ತಿದ್ದೀನಿ. ಏನು ಈ ಕತೆ ಅಂತಂದರೆ, ಒಂದಿನ ಒಂದು ಮೊಲ ಮತ್ತು ಆಮೆ ಇರುತ್ತೆ. ಈ ಇಬ್ಬರ ನಡುವೆ ಒಂದು ರೇಸು ಕಾಂಪಿಟೇಷನ್ ನಡೀತದೆ. ಈ ರೇಸ್ ಕಾಂಪಿಟೇಷನಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಒಳ್ಳೆ ಬಹುಮಾನ ಸಿಗುತ್ತಂತ ಹೇಳ್ತಾರೆ. ಮತ್ತು ಅದಾದಮೇಲೆ ಇವರಿಬ್ಬರ ನಡುವೆ ರೇಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ರ್ಯಾಬಿಟ್ಟು ತುಂಬ ಚೆನ್ನಾಗಿ ಓಡುತ್ತೆ. ಟಾರ್ಟಾಯ್ಸ್ ಏನು ಮಾಡುತ್ತಂದರೆ ಮೆತ್ತಗೆ ನಡ್ಕೊಂಡು ಹೋಗುತ್ತೆ. ಅದು ಮೆತ್ತಗೆ ನಡ್ಕೊಂಡು ಹೋಗುತ್ತೆ. ಇದು ಸ್ವಲ್ಪ ದೂರ ಜೋರಾಗಿ ಓಡೋಗಿ ನೋಡುತ್ತೆ ಟಾರ್ಟಾಯ್ಸು ಯಾವ ರೀತಿ ಓಡಿ ಬರ್ತಿದೆ ಅಂತ. ಆದರೆ ಅದು ನೋಡಿದ್ರೆ ಮೆತ್ತಗೆ ನಡ್ಕೊಂಬರ್ತಿರುತ್ತೆ. ಇದನ್ನು ನೋಡಿಬಿಟ್ಟು ರ್ಯಾಬಿಟ್ ಏನು ಮಾಡುತ್ತೆ, ಇದು ತುಂಬ ನಿಧಾನಕ್ಕೆ ನಡೀತೈತೆ, ಇದು ಇವಾಗ ರೇಸ್ ಗೆಲ್ಲಲ್ಲ, ನಾನು ಹೆಂಗಿದ್ರು ಜೋರಾಗಿ ಓಡ್ತೀನಿ, ಆರಾಮಾಗಿ ಗೆಲ್ತೀನಿ ಅಂತ ಹೇಳ್ಬಿಟ್ಟು ಆ ರೇಸ್ನ ಸ್ಟಾಪ್ ಮಾಡಿ ಅದು ಅಲ್ಲೇ ಮಕ್ಕೊಂಬಿಡುತ್ತೆ. ಆದರೆ ಟಾಟಾಯ್ಸ್ ಏನು ಮಾಡುತ್ತಂದರೆ ಮೆತ್ತಗೆ ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಅದು ತನ್ನ ರೇಸು ನಿಲ್ಲಿಸೋದೇ ಇಲ್ಲ. ಮತ್ತು ಆಮೇಲೆ ಲಾಸ್ಟಿಗೆ ಏನಾಗ್ಬಿಡುತ್ತಂದರೆ, ಇನ್ನೇನು ರೇಸು ಗೆಲ್ಲೋ ಸಮಯ ಬಂದುಬಿಡುತ್ತೆ ಟಾಟಾಯ್ಸು. ಆವಾಗ ಎಚ್ಚರಿಕೆ ಆಗ್ಬಿಡುತ್ತೆ ರ್ಯಾಬಿಟ್ಗೆ. ಆವಾಗ ಅದು ಆಮೇಲೆ ನೋಡ್ತತೆ, ಇನ್ನೇನು ರೇಸು ಗೆಲ್ಬಿಡ್ತತಲ್ಲ ಅಂತ ಜೋರಾಗಿ ಓಡ್ತತೆ. ಆದರೆ ಲಾಸ್ಟಿಗೆ ಟಾಟಾಯ್ಸು ತನ್ನ ಗುರಿನ ಮುಟ್ಬಿಡುತ್ತೆ. ಮತ್ತು ಆಮೇಲೆ ಆ ಮೊಲ ಹೋಗ್ತತೆ. ಆಮೇಲೆ ಲಾಸ್ಟಿಗೆ ಅದು ಸೋತೋಗ್ಬಿಡ್ತತೆ. ಮತ್ತು ಅದಾದಮೇಲೆ ಟಾಟಾಯ್ಸು ಗೆಲ್ಲುತ್ತೆ, ಒಳ್ಳೆ ಬಹುಮಾನ ಕೂಡ ಗೆಲ್ಲುತ್ತೆ. ಇದರಿಂದ ನಾವು ಏನು ತಿಳ್ಕೊತೀವಿ ಅಂದರೆ, ನಾವು ಜೀವನದಲ್ಲಿ ಸ್ವಲ್ಪ ಕಮಿಟ್ಮೆಂಟ್ ಇರಬೇಕು, ಮತ್ತು ಆಮೇಲೆ ಜವಾಬ್ದಾರಿ ಇರಬೇಕು. ಹಂಗಾದರೆ ಮಾತ್ರನೇ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ, ಒಳ್ಳೆ ಹೆಸರು ತಗೋಕ್ಕೆ ಸಾಧ್ಯ. ಇಲ್ಲಾಂತಂದರೆ ನಮಗೆ ಏನೂ ಸಿಗೋದಿಲ್ಲ. ಇದರಲ್ಲಿ ಈ ಕಥೆನಲ್ಲಿ ರ್ಯಾಬಿಟ್ಟು ಲೇಜಿತನ ಮಾಡ್ತು, ನಾನು ಹೆಂಗಿದ್ರು ಜೋರಾಗಿ ಓಡ್ತೀನಿ, ಆಮೇಲೆ ನೋಡಿದ್ರೆ ಮೆತ್ತಗೆ ನಡೀತದೆ. ಮತ್ತು ಆಮೇಲೆ ನಾನು ಆರಾಮಾಗಿ 1 ನಿಮಿಷದಲ್ಲೇ ಮುಟ್ಬಿಡ್ತೀನಿ, ಗೆದ್ಬಿಡ್ತೀನಿ ಅಂತ ಹೇಳಿ ನೆಗ್ಲಿಜೆನ್ಸಿ ಮಾಡಿ ಮಕ್ಕೊಂಬಿಡ್ತು. ಆದರೆ ಈ ಟಾಟಾಯ್ಸ್ ಹಂಗೆ ಮಾಡಲಿಲ್ಲ, ತನ್ನ ಕಮಿಟ್ಮೆಂಟ್ನ ಮುಂದುವರಿಸ್ತು, ಲಾಸ್ಟಿಗೆ ತನ್ನ ಗುರಿನ ಮುಟ್ತು. ಆದರೆ ಇದು ರ್ಯಾಬಿಟ್ಟು ಕೊನೆಗೆ ಸೋತಾಯಿತು. ಇದ್ರ ಅರ್ಥ ಏನಂದರೆ, ಕಮಿಟ್ಮೆಂಟ್ ಇದ್ದರೆ ಮತ್ತು ಆಮೇಲೆ ಹಾರ್ಡ್ ವರ್ಕಿಂಗ್ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮತ್ತು ಆಮೇಲೆ ಲೇಜಿತನ ಇದ್ದರೆ ನಾವು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತಲೇ ಇದ್ರ ಕಥೆಯಿಂದ ಅರ್ಥ. ಹಂಗಾಗಿ ಈ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಭಾಷೆನಲ್ಲಿ ಹೇಳಿದ್ದೀನಿ, ನಿಮಗೆ ಅರ್ಥ ಆಗೋ ಥರ ನಾನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಅದಾದಮೇಲೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋನ ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.